ರಾಮ ಮಂದಿರ ನೂರಾರು ವರ್ಷಗಳ ಹೋರಾಟದ ಪ್ರತೀಕ. ಲಕ್ಷಾಂತರ ಹಿಂದೂಗಳಿಗೆ ಸಂದ ಜಯ. ಕೋಟಿ ಕೋಟಿ ಭಕ್ತರ ಆರಾಧ್ಯ ದೈವ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆ. ಇಂಥ ಪುಣ್ಯ ಭೂಮಿಗೆ ಭೇಟಿ ನೀಡುವ ಲಕ್ಷಾಂತರ ಭಕ್ತರು ತಮ್ಮ ಕೈಲಾದಷ್ಟು ದೇಣಿಗೆಯನ್ನ ಹುಂಡಿಗೆ ಅರ್ಪಿಸ್ತಾರೆ. ಹೀಗೆ ಭಕ್ತರು ನೀಡಿದ ಕಾಣಿಕೆ ಹಣವನ್ನ ದೇಗುಲದ ಉದ್ಯೋಗಿಗಳೇ ಕಳ್ಳತನ ಎಸಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬರೋಬ್ಬರಿ 200 ಕೋಟಿ ಕಾಣಿಕೆ ದೋಚಿರುವ ಆರೋಪ ಕೇಳಿಬಂದಿದೆ. ಕಾಣಿಕೆ ಕಳ್ಳತನದ ಲೆಕ್ಕಾಚಾರ ಹೇಗಿದೆ ಅಂತಾನು ಡೀಟೇಲ್ ಆಗಿ ಹೇಳ್ತೀನಿ ಕೇಳಿ. 2024-25ನೇ ಸಾಲಿನಲ್ಲಿ 327 ಕೋಟಿಯಷ್ಟು ದೇಣಿಗೆ ಅಯೋಧ್ಯೆಯಲ್ಲಿ ಸಂಗ್ರಹ ಆಗಿದೆ. ಈ ಪೈಕಿ 153 ಕೋಟಿ ಹಣ ದೇಣಿಗೆ ಮತ್ತೆ ದಾನಪತ್ರದಿಂದ ಬಂದಿದೆ. ಅಂದ್ರೆ ಪ್ರತಿ ತಿಂಗಳು 12,75 ಲಕ್ಷದಷ್ಟು ದೇಣಿಗೆ ಸಂಗ್ರಹ ಆಗಿದೆ. ತಿಂಗಳಿಗೆ 12.75 ಕೋಟಿ ಅಂದ್ರೆ ದಿನಕ್ಕೆ 42 ಲಕ್ಷ ಶ್ರೀರಾಮನಿಗೆ ಭಕ್ತರು ಕಾಣಿಕೆ ಅರ್ಪಿಸ್ತಾರೆ. ಇದು 2 ವರ್ಷದಲ್ಲಿ 200 ಕೋಟಿಯಷ್ಟು ಕಳ್ಳತನ ಆಗಿರುವಂತಹ ಆರೋಪ ಕೇಳಿಬಂದಿದೆ. ಅಂದ್ರೆ ಪ್ರತಿದಿನ 27 ಲಕ್ಷದಷ್ಟು ಹಣ ದೇಣಿಗೆಯ ಹಣ ಕಳ್ಳತನ ಆಗಿದೆ ಅಂತ ಆಯ್ತು. ಇದನ್ನ ನೋಡಿದ್ರೆ ನಿತ್ಯ ಸಂಗ್ರಹ ಆಗುವ ಹಣದಲ್ಲಿ 50%ಕ್ಕಿಂತಲೂ ಹೆಚ್ಚು ಹಣ ದುರುಪಯೋಗ ಆಗಿದೆ ಅನ್ನೋ ಲೆಕ್ಕಾಚಾರ ಇದೆ. ಅಂದಹಾಗೆ ರಾಮ ಮಂದಿರದ ಗರ್ಭಗುಡಿ ಮತ್ತೆ ದರ್ಶನದ ಮಾರ್ಗದಲ್ಲಿ 14 ದೊಡ್ಡ ದೊಡ್ಡ ಕಾಣಿಕೆ ಹುಂಡಿಗಳನ್ನು ಇಡಲಾಗಿದೆ. ಪ್ರತಿದಿನ ಸಂಗ್ರಹ ಆಗುವ ಲಕ್ಷಾಂತರ ರೂಪಾಯಿ ಕಾಣಿಕೆ ಹಣ ಎಣಿಸೋದಕ್ಕೆ ಒಂದು ರಹಸ್ಯ ಕೋಣೆ ಕೂಡ ಅಲ್ಲಿದೆ. ಹುಂಡಿ ಹಣ ಎಣಿಸೋದಕ್ಕೆ ಕೇವಲ 50 ನೌಕರರಿಗೆ ಮಾತ್ರನೇ ಪ್ರವೇಶ ಇರುತ್ತೆ. ಈ ಪೈಕಿ 6 ಜನ ದೇಣಿಗೆ ಲೂಟಿ ಹಿಂದಿನ ಪ್ರಮುಖ ಕೈಗಳು ಅಂತ ಹೇಳಲಾಗ್ತಾ ಇದೆ. ಯಾರವರು ಅನ್ನೋದನ್ನು ಕೂಡ ನೋಡೋಣ. ದೇಣಿಗೆ ಲೂಟಿ ಪ್ರಮುಖರು ಈವರೆಗೆ ಸಿಕ್ಕಾಕೊಂಡಿರೋದು, ಅವರು ಪ್ರಮುಖರು ಹಾಗೆ ಅವರ ಪಾತ್ರ ಏನು ಅನ್ನೋದನ್ನ ಗಮನಿಸೋದಾದ್ರೆ, ಮೆಕ್ಯಾನಿಕ್ ಆಗಿದ್ದಂಥ ಲವಕುಶ್ ಮಿಶ್ರಾ ಅಯೋಧ್ಯೆಯಲ್ಲಿ ಕೆಲಸಕ್ಕೆ ಸೇರಿದ ಮೇಲೆ ದೊಡ್ಡ ಶ್ರೀಮಂತ ಆಗಿದ್ದಾನೆ. SIT ಪರಿಶೀಲನೆ ವೇಳೆ 12 ಲಕ್ಷ ರೂಪಾಯಿ ಸಿಕ್ಕಿದೆ. ಕೋಟ್ಯಾಂತರ ಮೌಲ್ಯದ ಫ್ಲಾಟ್ಗಳನ್ನು ಕೂಡ ಖರೀದಿ ಮಾಡಿರುವುದು ಬಯಲಾಗಿದೆ. ಇನ್ನು ಅನುಕಲ್ಪ್ ಮಿಶ್ರಾ ಅಂತ ಅಯೋಧ್ಯೆಯಲ್ಲಿ 65 ಲಕ್ಷದ ಮನೆಯನ್ನ ಖರೀದಿ ಮಾಡಿದ್ದಾನೆ. ಆಟೋ ಚಾಲಕನಾಗಿದ್ದ ರಾಮಶಂಕರ್ ಯಾದವ್ ಟಿನ್ನು ಈಗ ಕೋಟ್ಯಾಧಿಪತಿ. ಅಯೋಧ್ಯೆ ಹಾಗೆ ಲಕ್ನೋನಲ್ಲಿ 50 ಕೋಟಿ ಮೌಲ್ಯದ ಆಸ್ತಿಯನ್ನ ಈತ ಹೊಂದಿದ್ದಾನೆ. ಇಷ್ಟೇ ಅಲ್ಲ, ರಾಜೇಶ್ ಪಾಠಕ್, KD ತಿವಾರಿ, ಮನೀಶ್ ಯಾದವ್ ಹೆಸರು ಕೂಡ ಅಯೋಧ್ಯೆಯ ದೇಣಿಗೆ ಹಣ ಲೂಟಿ ಕೇಸ್ನಲ್ಲಿ ಮುನ್ನೆಲೆಯಲ್ಲಿ ಕೇಳಿ ಬರ್ತಾ ಇದೆ. ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿರುವಂತಹ ಈ ಪ್ರಕರಣದ ತನಿಖೆ ನಡೆಸೋದಕ್ಕೆ ಉತ್ತರ ಪ್ರದೇಶ ಸರ್ಕಾರ SIT ರಚಿಸಿದ್ದು ಕಳೆದ 2 ದಿನಗಳಿಂದ ತನಿಖೆ ನಡೀತಾ ಇದೆ. ಮೊದಲ ದಿನ 8 ಗಂಟೆ ಹಾಗೆ ಎರಡನೇ ದಿನ 11 ಗಂಟೆ ಸೇರಿದಂತೆ 2 ದಿನಗಳಲ್ಲಿ ದೇವಾಲಯದ ಆವರಣದಲ್ಲಿ ಒಟ್ಟು 19 ಗಂಟೆಗಳ ಕಾಲ ತೀವ್ರ ಪರಿಶೀಲನೆ ನಡೆಸಿದೆ. ಈವರೆಗಿನ ತನಿಖೆಯಲ್ಲಿ ದುಬಾರಿ ಫೋನ್ಗಳು ಮತ್ತೆ ವಾಹನಗಳನ್ನು ಖರೀದಿಸಿದ 9 ಉದ್ಯೋಗಿಗಳನ್ನು ಗುರುತಿಸಲಾಗಿದೆ. ಸಾಕಷ್ಟು ಅನುಮಾನಗಳು ಕೂಡ ಹೆಚ್ಚಾಗ್ತಾ ಇದೆ. SIT ಸ್ಟೇಟ್ ಬ್ಯಾಂಕ್ ಉದ್ಯೋಗಿಗಳಿಂದ ಕೆಲಸದ ಬಗ್ಗೆ ವಿವರವನ್ನ ಕಲೆ ಹಾಕ್ತಾ ಇದೆ. ಇನ್ನು ರಾಮಶಂಕರ್ ಅಲಿಯಾಸ್ ಟಿನ್ನು ಯಾದವ್ ತನ್ನ ಮೇಲಿನ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ಕೊಟ್ಟು ಹೇಳಿದ್ದು ಈ ರೀತಿ: ನನ್ನ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಿರುವ ಆರೋಪಗಳೆಲ್ಲ ಕೂಡ ನಿರಾಧಾರವಾಗಿದೆ. ಅವೆಲ್ಲವೂ ಸುಳ್ಳು. ನಮ್ಮ ಮನೆ ಬಗ್ಗೆ ತೋರಿಸ್ತಾ ಇರೋದು ಕೂಡ ನಿಜ ಅಲ್ಲ. ನನಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನಾನು ಸಂಘಟನೆಯ ಕಾರ್ಯಕರ್ತನಾಗಿ ದುಡಿಯೋವಾಗ ಸೈಡ್ನಲ್ಲಿ ಆಟೋ ಚಾಲಕನಾಗಿನೂ ಕೂಡ ಕೆಲಸ ಮಾಡ್ತಾ ಇದ್ದೆ. ಆಟೋದಿಂದ ನಮಗೆ ಹಣ ಬರ್ತಾ ಇತ್ತು. ಸಂಘಟನೆಯ ಕಾರ್ಯಕರ್ತ ಆಗಿರೋದಕ್ಕೆ ಅದರಿಂದಲೂ ಕೂಡ ಗೌರವಧನ ಸಿಗ್ತಾ ಇತ್ತು. ಆಟೋದಿಂದ ಬರುವಂಥ ಹಣವನ್ನ ಕೂಡಿಸಿ 2008ರಲ್ಲಿ ನಾವು ಈ ಜಮೀನನ್ನ ಖರೀದಿ ಮಾಡಿದ್ದೆವು ಅಂತ 50 ಕೋಟಿ ಮೌಲ್ಯದ ಆಸ್ತಿ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಟಿನ್ನು ಯಾದವ್ ವಿಡಿಯೋ ಮಾಡಿ ಹೇಳ್ಕೊಂಡಿದ್ದಾನೆ. ಈಗ ಟಿನ್ನು ಪತ್ನಿಯೂ ಕೂಡ ಪತಿ ಪರವಾಗಿ ನಿಂತ್ಕೊಂಡಿದ್ದು ನಮ್ಮ ಮೇಲಿನ ಆರೋಪವನ್ನ ಅಲ್ಲಗೆಳೆದಿದ್ದಾರೆ. ಯಾವುದಾದ್ರೂ ಸಾಕ್ಷಿ ಯಾರ ಬಳಿಯಾದ್ರೂ ಇದೆಯಾ? ಬರೀ ಹೆಸರನ್ನ ಕೆಡಿಸೋದಕ್ಕೆ ಹೊರಟಿದ್ದಾರೆ. ಅಂಥದ್ದೇನೂ ಇಲ್ಲ. 50 ಕೊಠಡಿ ಇದೆ ಅಂತ ಹೇಳ್ತಾರೆ. ಹಾಸ್ಟೆಲ್, ಹೋಟೆಲ್ ಇವೆಯಂತೆ. ಅಂಥದ್ದೇನೂ ಇಲ್ಲ ಅಂತ ಆತನ ಪತ್ನಿ ಹೇಳ್ತಾರೆ. ಹೀಗೆ ಎಲ್ಲರೂ ನಾನಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳು ಬಿಡ್ತಾರಾ? ಇಲ್ಲ. ಕೋಟಿ ಕೋಟಿ ದೇಣಿಗೆ ಹಣ ಸ್ವಾಹ ಮಾಡಿರೋರ ವಿಚಾರಣೆಗೆ ಇಳಿದಿದ್ದಾರೆ. SIT ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದೆ. ತನಿಖೆ ಬಳಿಕ ಇನ್ನೂ ಎಂತೆಂಥ ತಿಮಿಂಗಿಲಗಳು ಹೊರಬರ್ತಾವೋ ಕಾದು ನೋಡಬೇಕಿದೆ.